ಶ್ರೀರಾಮ ಮಂದಿರದ ದೇಣಿಗೆಯಲ್ಲಿ ಭಾರೀ ಲೋಪಗಳು ಮತ್ತು ಭದ್ರತಾ ವೈಫಲ್ಯಗಳು ಎಸ್ಐಟಿ ತನಿಖೆಯಲ್ಲಿ ಬಯಲಾಗಿವೆ. ಸಿಸಿಟಿವಿ ಕ್ಯಾಮೆರಾ ಮರೆಮಾಚುವಿಕೆ, ಸಿಬ್ಬಂದಿ ದೇಹ ತಪಾಸಣೆ ಕೊರತೆ, ಪಾರದರ್ಶಕವಲ್ಲದ ನೇಮಕಾತಿ, ಚಿನ್ನಾಭರಣ ದಾಖಲೆಗಳ ವ್ಯತ್ಯಾಸಗಳು ಮುಖ್ಯ ಆರೋಪಗಳಾಗಿವೆ. ಭವಿಷ್ಯದಲ್ಲಿ ಇಂತಹ ಲೋಪಗಳು ಮರುಕಳಿಸದಂತೆ ತಡೆಯಲು ಎಸ್ಐಟಿ ಸರ್ಕಾರಕ್ಕೆ ಪ್ರಮುಖ ಶಿಫಾರಸುಗಳನ್ನು ಸಲ್ಲಿಸಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಡೆದಿದೆ ಎನ್ನಲಾದ ಕಳ್ಳತನ ಮತ್ತು ಕಾಣಿಕೆ ಹಣದ ದುರುಪಯೋಗದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ದೇವಸ್ಥಾನದ ದೇಣಿಗೆ ನಿರ್ವಹಣೆಯಲ್ಲಿ ಭೀಕರ ಲೋಪಗಳು, ಭದ್ರತಾ ವೈಫಲ್ಯಗಳು ಇರೋದನ್ನು ಪತ್ತೆ ಹಚ್ಚಿದೆ. ಟ್ರಸ್ಟ್ನ ಕೋರಿಕೆಯ ಮೇರೆಗೆ ಜೂನ್ 13, 2026ರಂದು ರಚಿಸಲಾದ 3 ಸದಸ್ಯರ ಎಸ್ಐಟಿ ತಂಡ 100ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿ ವರದಿ ಸಿದ್ಧಪಡಿಸಿದೆ. ತಪ್ಪು ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಹಣ ಎಣಿಕೆ ಮಾಡುವ ಸಮಯದಲ್ಲಿ ಅಲ್ಲಿನ ನೌಕರರು ಸಿಸಿಟಿವಿ ಕ್ಯಾಮೆರಾಗಳಿಗೆ ಅಡ್ಡವಾಗಿ ನಿಂತು ದೃಶ್ಯಾವಳಿಗಳು ರೆಕಾರ್ಡ್ ಆಗದಂತೆ ತಡೆದಿದ್ದಾರೆ. ನಗದು ಎಣಿಕೆ ಕೋಣೆಯ ಸಿಸಿಟಿವಿ ರೆಕಾರ್ಡಿಂಗ್ಗಳನ್ನು ಡಿಲೀಟ್ ಮಾಡಲಾಗಿರುವ ಅಥವಾ ಬದಲಾಯಿಸಲಾಗಿರುವ ಬಲವಾದ ಲಕ್ಷಣಗಳು ಕಂಡುಬಂದಿವೆ. ಜೊತೆಗೆ ಕೇವಲ 45 ದಿನಗಳ ಹಳೆಯ ದೃಶ್ಯಾವಳಿಗಳು ಮಾತ್ರ ಲಭ್ಯ ಇದ್ದು ಹಳೆಯ ದಾಖಲೆಗಳನ್ನು ಪರಿಶೀಲಿಸುವುದು ಕಷ್ಟವಾಗಿದೆ. ಹಣ ಎಣಿಸುವ ಸಿಬ್ಬಂದಿ ಬರುವಾಗ ಮತ್ತು ಹೋಗುವಾಗ ಅವರ ದೇಹ ತಪಾಸಣೆ ನಡೆಸಲು ಯಾವುದೇ ಬಲವಾದ ವ್ಯವಸ್ಥೆ ಇರಲಿಲ್ಲ. ನಿಯಮಿತ ಸಮವಸ್ತ್ರ ಧರಿಸುವ ಬದಲಿಗೆ ಸಿಬ್ಬಂದಿ ತಮ್ಮ ಸಾಮಾನ್ಯ ಬಟ್ಟೆಯಲ್ಲೇ ಬಂದು ಹಣ ಎಣಿಸ್ತಾ ಇದ್ರು. ಇದು ಹಣವನ್ನ ಸುಲಭವಾಗಿ ಹೊರಗೆ ಸಾಗಿಸಲು ದಾರಿ ಮಾಡಿಕೊಟ್ಟಿದೆ. ಶಿಫಾರಸ್ಸಿನ ಮೇರೆಗೆ ನೌಕರಿಯ ಬಗ್ಗೆ ನೋಡುವುದಾದ್ರೆ ದೇವಸ್ಥಾನದ 35 ದೇಣಿಗೆ ಪೆಟ್ಟಿಗೆಗಳಿಂದ ಹಣವನ್ನು ತಂದು ಎಣಿಸುವ ಜವಾಬ್ದಾರಿಯನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿಗೆ ನೀಡಲಾಗಿತ್ತು. ಆದರೆ ಬ್ಯಾಂಕ್ನವರು ವಾರಣಾಸಿಯ ಖಾಸಗಿ ಸಂಸ್ಥೆಯೊಂದರ ಮೂಲಕ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿದ್ರು. ಈ ನೇಮಕಾತಿಯು ರಾಮಮಂದಿರ ಟ್ರಸ್ಟ್ಗೆ ಆಪ್ತರಾದವರ ಶಿಫಾರಸ್ಸಿನ ಮೇರೆಗೆ ನಡೆದಿತ್ತು. ಉದಾಹರಣೆಗೆ ಟ್ರಸ್ಟ್ನ ಆಪ್ತ ಅನುಕುಲ್ ಮಿಶ್ರಾ ಎಂಬಾತ ತನ್ನ ಸೋದರ ಮಾವ ಲವಕುಶ್ ಮಿಶ್ರಾ ಎಂಬುವವರಿಗೆ ಹಣ ಎಣಿಸುವ ಕೆಲಸ ಕೊಡಿಸಿದ್ರು. ಇಂತಹ ಪಾರದರ್ಶಕವಲ್ಲದ ನೇಮಕಗಳಿಂದ ವಂಚನೆ ಸುಲಭವಾಗಿದೆ ಅಂತ ಎಸ್ಐಟಿ ಹೇಳಿದೆ. ಇನ್ನೊಂದು ಪ್ರಮುಖ ವಿಚಾರ, ಚಿನ್ನ ಬೆಳ್ಳಿ ಆಭರಣಗಳ ದಾಖಲೆಯಲ್ಲೂ ಭಾರೀ ವ್ಯತ್ಯಾಸ. ಕೇವಲ ನಗದು ಮಾತ್ರವಲ್ಲದೆ ಭಕ್ತರು ದೇವರಿಗೆ ದಾನ ಮಾಡಿದ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳು ಮತ್ತು ಅಮೂಲ್ಯ ರತ್ನಗಳನ್ನು ಟ್ರಸ್ಟ್ ಹೇಗೆ ಸಂಗ್ರಹಿಸಿಟ್ಟಿದೆ ಮತ್ತು ದಾಖಲಿಸಿದೆ ಎಂಬುದಕ್ಕೆ ಅಧಿಕಾರಿಗಳ ಬಳಿ ಸ್ಪಷ್ಟ ಉತ್ತರ ಇಲ್ಲ. ದಾಖಲೆಗಳಲ್ಲಿ ಭಾರೀ ವ್ಯತ್ಯಾಸಗಳಿದ್ದು ಅಸಲಿ ಆಭರಣಗಳನ್ನು ಕದ್ದು ಅವುಗಳ ಜಾಗಕ್ಕೆ ನಕಲಿ ಆಭರಣಗಳನ್ನು ಇಟ್ಟಿರುವ ಶಂಕೆಯನ್ನ ಎಸ್ಐಟಿ ವ್ಯಕ್ತಪಡಿಸಿದೆ. 2025ರ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಡೆದ ಮಹಾಕುಂಭಮೇಳದ ಸಮಯದಲ್ಲಿ ಹರಿದು ಬಂದ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನ ಎಸ್ಐಟಿ ಪರಿಶೀಲಿಸ್ತಾ ಇದೆ. ಇದರೊಟ್ಟಿಗೆ ಟ್ರಸ್ಟ್ ಖರೀದಿಸಿರುವ ಭೂಮಿ ಮತ್ತು ಕಟ್ಟಡ ಸಾಮಗ್ರಿಗಳ ವ್ಯವಹಾರದಲ್ಲೂ ಅಕ್ರಮ ನಡೆದಿದೆಯೇ ಅನ್ನೋ ತನಿಖೆ ನಡೀತಾ ಇದೆ. ಇಂತಹ ಲೋಪಗಳು ಮುಂದೆ ಮರುಕಳಿಸದಂತೆ ತಡೆಯೋದಕ್ಕೆ ಎಸ್ಐಟಿ ಮುಖ್ಯಮಂತ್ರಿ ಕಚೇರಿಗೆ ಕೆಲವು ಶಿಫಾರಸುಗಳನ್ನು ಮಾಡಿದೆ. ಖಾಸಗಿ ವ್ಯಕ್ತಿಗಳ ಬದಲಿಗೆ ಕೇವಲ ಅಧಿಕೃತ ಬ್ಯಾಂಕ್ ಸಿಬ್ಬಂದಿಯಿಂದ ಮಾತ್ರ ಹಣ ಎಣಿಕೆ ಪ್ರಕ್ರಿಯೆ ನಡೆಯಬೇಕು. ನೌಕರರ ನೇಮಕಾತಿಯನ್ನು ಪಾರದರ್ಶಕವಾಗಿ ಮಾಡಬೇಕು. ಸಿಸಿಟಿವಿ ಕಣ್ಗಾವಲು ವ್ಯವಸ್ಥೆಯನ್ನ ಮತ್ತಷ್ಟು ಕಠಿಣ ಮಾಡಬೇಕು. ದೇವಸ್ಥಾನದ ಒಟ್ಟು ಆದಾಯ ಮತ್ತು ಖರ್ಚುಗಳ ಬಗ್ಗೆ ನಿಯಮಿತವಾಗಿ ಸ್ವತಂತ್ರ ಆಡಿಟಿಂಗ್ ನಡೆಸಬೇಕು. ಹೀಗೆ ಹಲವು ಶಿಫಾರಸುಗಳನ್ನು ಮಾಡಿದೆ. ಹೌದು, ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಮಂದಿರಕ್ಕೆ ಬಂದ ದೇಣಿಗೆ ಹಣವನ್ನ ದೋಚಿ ಹಗರಣ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ನಿರ್ಣಾಯಕ ಪುರಾವೆಗಳನ್ನು ಕಂಡುಕೊಂಡಿದೆ. ಈ ಇಡೀ ಪ್ರಕರಣದಲ್ಲಿ ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಅವರ ಪಾತ್ರ ಅನುಮಾನಾಸ್ಪದವಾಗಿದೆ ಅಂತ ಎಸ್ಐಟಿ ಹೇಳಿಕೊಂಡಿದೆ. ಸಿಸಿಟಿವಿ ದೃಶ್ಯಗಳ ಮೂಲಕ ಹಣ ವರ್ಗಾವಣೆಯಾದ ಬಗ್ಗೆ ಪುರಾವೆಗಳನ್ನು ಎಸ್ಐಟಿ ಕಂಡುಕೊಂಡಿದ್ದು ಕೆಲವು ಸಿಸಿಟಿವಿ ದೃಶ್ಯಗಳನ್ನು ಸಹ ಅಳಿಸಲಾಗಿದೆ ಅನ್ನುವಂತಹ ಶಂಕೆ ಇದೆ. ಎಸ್ಐಟಿ ನಿರ್ಲಕ್ಷ್ಯ ಮತ್ತು ಪಿತೂರಿ ಎರಡನ್ನೂ ತನಿಖೆ ಮಾಡ್ತಾ ಇದೆ. ದೇಣಿಗೆ ಲೆಕ್ಕಾಚಾರ ಪ್ರಕ್ರಿಯೆಯ ಮೇಲ್ವಿಚಾರಣಾ ಸಮಿತಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವುದು ಈ ತನಿಖೆಯ ಮೂಲಕ ಗೊತ್ತಾಗಿದೆ. ಎಸ್ಐಟಿ ತನಿಖೆಯು ಎಣಿಕೆ ಸಿಬ್ಬಂದಿ ಮಾತ್ರವಲ್ಲದೆ ಟ್ರಸ್ಟ್ನ ಸುಮಾರು 30 ವ್ಯಕ್ತಿಗಳು ಭಾಗಿಯಾಗಿರುವುದನ್ನು ಬಹಿರಂಗಪಡಿಸಿದೆ. ಆರಂಭಿಕ ವಿಚಾರಣೆಯ ಸಮಯದಲ್ಲಿ ಟಿನ್ನು ಯಾದವ್, ಲವಕುಶ್, ಅನುಕಲ್ಪ ಸೇರಿದ ಹಾಗೆ 5 ಜನರನ್ನ ಎಸ್ಐಟಿ 20 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದೆ. ಈ ವೇಳೆ ಅವರು ಸರಿಯಾಗಿ ಉತ್ತರ ಕೊಡದ ಕಾರಣ ಮತ್ತು ಅವರ ಹತ್ತಿರ ಸಿಕ್ಕ ಹಣಕ್ಕೆ ಬಲವಾದ ಆಧಾರ ಇರುವುದರಿಂದ
ಅವರ ಮೇಲೆ ಅನುಮಾನ ಹೆಚ್ಚಾಗಿದೆ. ಹಾಗಾಗಿ ಅಯೋಧ್ಯೆಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ವರದಿಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ.